ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹಿಂದಿನ ಬ್ಲಾಗ್ ಒಳಗೆ ಕಿಚನ್ ಮೇಕೋವರ್ ತೋರಿಸ್ತಾನಂದಿದ್ನಿ. ವಿಡಿಯೋ ಲೆಂದಿ ಆಗಿರೋದ್ರಿಂದ ತೋರ್ಸೋಕ್ಕಾಗಿರಲಿಲ್ಲ. ಸೊ ಇವತ್ತಿನ ಬ್ಲಾಗ್ ಒಳಗೆ ಕಿಚನ್ ಮೇಕೋವರ್ ಯಾವ ಥರ ಮಾಡ್ತೀವಿ ಅನ್ನೋದನ್ನು ಪೂರ್ತಿಯಾಗಿ ತೋರಿಸ್ತಾನೆ. ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ, ಇಂಪಾರ್ಟೆಂಟ್ ಐತಿ ಮತ್ತು ನಿಮ್ಗೆ ಭಾಳ ಯೂಸ್ ಆಗ್ತೈತಿ. ಈಗ ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಮೂಲೆಗೆ ಅಂದ್ರೆ ಕಾರ್ನರ್ ಐತಲ್ಲ, ಅಲ್ಲಿ ಕಾರ್ನರ್ ರ್ಯಾಕ್ ಇಡಾಕತ್ತೇನೆ. ಅದು ಕಾರ್ನರ್ ಶೇಪ್ ಒಳಗೆ ಇರೋದ್ರಿಂದ ಕಾರ್ನರ್ದಾಗನ ಇಡಬೇಕಾಗ್ತೈತಿ. ಅದಾದಮೇಲೆ ಇದೊಂದು ವುಡನ್ ರ್ಯಾಕ್ ಐತಿ. ಸೊ ಇದಂತೂ ಭಾಳ ಮಸ್ತ್ ಐತಿ, ಕ್ವಾಲಿಟಿನೂ ಮಸ್ತ್ ಐತಿ. ಸೊ ಇದನ್ನು ಸೆಕೆಂಡ್ ಅದ್ರ ಬಾಜುಕನ ಇಡಾಕತ್ತೇನೆ. ಅದಾದಮೇಲೆ ಈ ಕಡೆ ಇನ್ನೊಂದು ಸ್ಟೀಲ್ ರ್ಯಾಕ್ ಇತ್ತು ಸಣ್ಣದ, ಅದನ್ನ ಇಟ್ನಿ. ನೋಡ್ಬೋದು ಯಾವ ಥರ ಕಾಣಕತ್ತವ ಅಂಥೇಳಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಒಂದೊಂದು ವಿಡಿಯೋನು ಒಂದೊಂದು ಕ್ಲಿಪ್ಪಿಂಗು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ನಿಮ್ಗೆ ಭಾಳ ಯೂಸ್ ಆಗುವಂಥದ್ದೆಲ್ಲನೂ ತೋರಿಸ್ತಿರ್ತೇನೆ. ಸ್ಕಿಪ್ ಮಾಡಿದರೆ ನಿಮ್ಗೆ ಏನು ಗೊತ್ತಾಗಂಗಿಲ್ಲ. ಇಲ್ಲಿ ನೋಡ್ಬೋದಾ, ಏನಂದ್ರೆ ನಮ್ಮ ಹಸ್ಬೆಂಡ್ ಅವರು ಏನೋ ಸ್ಟಿಕ್ ಮಾಡತ್ತಾರ. ಏನು ಅಂದ್ರೆ ಈಗ ಗೋಡೆಗದು ಮೊಳೆದು ಬಡಿದಂಗೆ ಐತೆ ನೋಡ್ರಿ, ಹಾಗಾಗಿ ವಾಲ್ ಹ್ಯಾಂಗ್ ಮಾಡೋಕೆ ಸ್ಟಿಕ್ ಮಾಡಕತ್ತಾರ. ಅಲ್ಲಿ ನಾವೇನಂದ್ರೆ ಸ್ಪೂನ್ ಹೋಲ್ಡರ್ ಹಾಕತ್ತೇವೆ ನೋಡ್ರಿ. ಯಾಕಂದ್ರೆ ಈ ಕಡೆ ಚೆನ್ನಾಗಿ ಕಾಣ್ತೈತಿ ಒಂದು ಸೈಡ್. ಸೊ ಭಾಳ ಅಂದ್ರೆ ಭಾಳ ಸ್ಪೂನ್ ಅದಾವ. ಸೊ ಅವನ್ನ ಆ ಸೈಡ್ ಹಾಕ್ಬೇಕಂತ ಪ್ಲ್ಯಾನ್ ಐತಿ. ಆಮೇಲೆ ಈ ಕಡೆ ಏನೈತಲ್ಲ, ಈ ಸಣ್ಣದ ಸ್ಟೀಲ್ ರ್ಯಾಕ್ ಇತ್ತು, ಅದ್ರ ಸ್ಟ್ರೇಟನ್ನು ನಾವು ಏನಂದ್ರೆ ಒಂದು ಹ್ಯಾಂಗ್ ಮಾಡತ್ತೀವಲ್ಲ, ಅಲ್ಲಿ ಏನು ಹಾಕ್ತೀವಂದ್ರೆ ವಾಲ್ ಹ್ಯಾಂಗಿಂಗ್ ಒಂದೊಂದು ವರ್ಡ್ಸ್ ಸೆಂಟೆನ್ಸಸ್ ಬರ್ತಾವೆ ನೋಡ್ರಿ. ನೋಡ್ಬೋದು ಇಲ್ಲಿ ಕಿಚನ್ ರೂಲ್ಸ್ ಅಂಥೇಳಿ. ಸೊ ಇದನ್ನು ಹಾಕತ್ತೀವಿ. ಇದು ಮಸ್ತ್ ಅಂದ್ರೆ ಮಸ್ತ್ ಐತಿ. ಅದಾದಮೇಲೆ ನಾನು ಇಲ್ಲಿ ಕಪಾಟ್ ಒಳಗೆ ಪ್ಲೇಟ್ ಇಡುವಂಥ ಒಂದು ರ್ಯಾಕ್ ಇಡಾಕತ್ತೇನೆ. ಆಮೇಲೆ ಅದ್ರ ಬಾಜುಕನ ಕಪ್ಪದ್ದು ರ್ಯಾಕ್ ಇಟ್ನಿ, ಕಪ್ ಹೋಲ್ಡರ್ ಅಂತಾರೆ. ಸೊ ಅದನ್ನು ಇವೇನಂದ್ರೆ ಕಪ್ ಹಾಕೋದು ನೋಡ್ರಿ. ಏನಂದ್ರೆ ನನ್ನ ಕಡೆ ಒಂದು ಅರ್ಧ ಡಜನ ಸ್ಟೀಲ್ ಕಪ್ ಅದಾವ. ಸೊ ಅವನ್ನೆಲ್ಲನೂ ಹಾಕ್ಬಿಡ್ತೇನೆ. ಆಮೇಲೆ ಇನ್ನೊಂದು ಅಷ್ಟು ಅದಾವ, ಅದ್ರೊಳಗೆ ಒಂದೆರಡು ಬಡ್ದಾವ. ಸೊ ಹಾಗಾಗಿ ಅವನ್ನ ಆ ಸೈಡ್ ಹಾಕ್ತೇನೆ. ಸ್ಟೀಲ್ ಹೋಲ್ಡರ್ ಒಳಗೆ ಅಂದ್ರೆ ಕಪ್ ಹಾಕೋ ಹೋಲ್ಡರ್ ಒಳಗೆ ಸ್ಟೀಲ್ದು ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣತೈತೆ ನೋಡಿರಿ. ಆಮೇಲೆ ಇವಾಗ ನಾನು ಪ್ಲೇಟ್ಸ್ ಇಡಾಕತ್ತೇನೆ. ಈ ಪ್ಲೇಟ್ಸ್ ಅಂತೂ ನಂಗೆ ಭಾಳ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಪ್ಲೇಟ್ಸ್ ಇಡೋಕೆ ಜಾಗನ ಇಲ್ದಂಗೆ ಆಗಿತ್ತು. ಹಂಗೆ ಒಂದ್ರೊಳಗೆ ಹಾಕಿ ಇಡಾಕತ್ತೀನಿ. ಅದು ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಮತ್ತು ತೊಗೊಳ್ಬೇಕಂದ್ರೂ ಒಂದು ತೊಗೊಳ್ಬಡ್ಕ ಒಂದು ಬಿದ್ದುಬಿಡ್ತಿದ್ವು. ಸೊ ಹಾಗಾಗಿ ನಾನು ಇದನ್ನ ಆರ್ಡ್ರ್ ಮಾಡಿದ್ನಲ್ಲ, ಇದು ಎಷ್ಟು ಚೆನ್ನಾಗಿ ಕಾಣತೈತೆ ನೋಡಿರಿ. ಒಂದೊಂದಾಗಿ ಹಾಕಿಟ್ರೆ ನೋಡೋಕೆ ಎಷ್ಟು ಲುಕ್ಕಾಗಿ ಕಾಣ್ತೈತಿ. ಇನ್ನೊಂದು ನನ್ನ ಕಡೆ ದೊಡ್ಡದು ಬಾಂಡಿದು ಶೆಲ್ಫನು ಐತಿ, ಬಟ್ ಅದನ್ನ ನಾವು ಮ್ಯಾಲೆ ಇಟ್ಬಿಟ್ಟಿದ್ದೀವಿ. ಯೂಸ್ ಹಾಕಂಗಿಲ್ಲ ಈ ಮನೆಯೊಳಗೆ ಅಂತ ಹೇಳಿ. ಈಗ ನೋಡಿರಿ ಎಷ್ಟು ಚೆನ್ನಾಗಿ ಕಾಣತೈತಿ. ನೋಡಿದ್ರೆ ತೆಗಿಬಾರ್ದ ಪ್ಲೇಟ್ಸ್ ಹಂಗೆ ಅನಿಸ್ತೈತಿ. ಅದೆಲ್ಲ ಆಯ್ತು. ಅದಾದಮೇಲೆ ನಾನು ಈ ಕಡೆ ಒಂದಷ್ಟು ಬಾಕ್ಸಸ್ ಇದ್ದು ನೋಡಿರಿ. ಆ ಬಾಕ್ಸಸ್ ಒಳಗೆ ಎಲ್ಲ ಗ್ರೋಸರಿ ಎಲ್ಲ ಹಾಕ್ಬೇಕು ಅಂದ್ಕೊಂಡು ಎಲ್ಲ ತೆಗೆದಿಟ್ಕೊಳ್ಳೋಣ. ಇನ್ನೊಂದು ಏನಂದ್ರೆ ಗ್ರೋಸರಿ ಅದು ಎಲ್ಲ ಏನು ಶಾಪಿಂಗ್ ಮಾಡ್ಕೊಂಡು ಬಂದಿಲ್ಲ. ನಾವು ಏನೇ ಶಾಪಿಂಗ್ ಮಾಡ್ಕೊಂಬಂದ್ರು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ಬಂದಿರ್ತೀವಿ. ಎಷ್ಟು ಬೇಕಷ್ಟು ಬಾಕ್ಸ್ ಒಳಗೆ ಹಾಕಿ ಉಳ್ಕಿದ್ದೆಲ್ಲ ಡಬ್ಬಿ ಒಳಗೆ ತೆಗೆದು ಇಟ್ಬಿಟ್ಟಿರ್ತೇನೆ. ಸೊ ಇವಾಗ ಎಲ್ಲನೂ ಓಪನ್ ಮಾಡಿಕೊಂಡು ಎಲ್ಲ ಬಾಕ್ಸ್ ಒಳಗೆ ಹಾಕಿಡಾಕತ್ತೇನೆ. ಎಲ್ಲ ಬೇಳೆ ಎಲ್ಲ ಈ ಏನು ಪ್ಲಾಸ್ಟಿಕ್ದು ಬಾಕ್ಸಸ್ ಅದಾವಲ್ಲ ಇದ್ರೊಳಗೆ ಹಾಕತ್ತೇನೆ. ಇವಾಗ ನೋಡೋಕೆ ಟ್ರಾನ್ಸ್ಪರೆಂಟು ಮತ್ತು ಚೆನ್ನಾಗೂ ಕಾಣ್ತಾವ. ಇದ್ರದ್ದು ಕ್ಯಾಪ್ ಕೂಡ ಭಾಳ ಚಂದ ಐತಿ. ಯಾಕಂದ್ರೆ ನಿಮಗೆ ತೋರಿಸಿದೆನ, ಯಾರೆಲ್ಲ ನನ್ನ ಒಂದು ಕಿಚನ್ ಐಟಮ್ಸ್ ಶಾಪಿಂಗ್ ಮಾಡಿರೋದು ವ್ಲಾಗ್ ನೋಡಿಲ್ಲಲ್ಲ, ಅವರು ನೋಡ್ಕೊಂಡು ಬರ್ರಿ, ಹಿಂದಿನ ವ್ಲಾಗ್ ಒಳಗೆ ಐತಿ. ನಿಮಗೆ ಭಾಳ ಯೂಸ್ ಆಗ್ತೈತಿ. ಎಲ್ಲ ನಾನು ಡೀಟೇಲಾಗಿ ತೋರಿಸಿದ್ದೇನೆ. ಸೊ ಈಗ ಎಲ್ಲನೂ ಕಾಳುಗಳು ಹಾಕ್ಕೊಳಕತ್ತೇನೆ. ಈಗ ಅದ್ರ ಮೇಲೆ ಕ್ಯಾಪ್ಗಳು ಹಾಕ್ತೇನೆ ನೋಡಿರಿ. ಇವು ಕ್ಯಾಪ್ಗಳು ಈ ಥರ ಅದಾವೆ, ಭಾಳ ಮಸ್ತ್ ಅದಾವೆ. ಬಟ್ ಏನಂದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಬೇಕಾಗ್ತೈತಿ. ಪಟ್ನ ಹಾಕಕ್ಕೆ ಬರೋಂಗಿಲ್ಲ. ರೌಂಡ್ ತಿರುಗಿಸೋ ಇರ್ತಾವಲ್ಲ ಅವು ಬೇಗನೆ ಇದಾಗ್ತೈತಿ. ಇವೊಂದು ಸ್ವಲ್ಪ ಕೇರ್ಫುಲ್ಲಾಗಿ ಹಾಕ್ಬೇಕು, ಇಲ್ಲಾಂದ್ರೆ ಎಲ್ಲನೂ ಬಿದ್ದುಬಿಡ್ತಾವೆ. ಸೊ ವೈಟ್ ಕಲರ್ ಕ್ಯಾಪ್ ಅದಾವ, ಹಾಕಕತ್ತೇನೆ. ಇನ್ನೊಂದು ಏನಂದ್ರೆ ನೋಡ್ಬೋದಲ್ಲಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಾಣತ್ತಿಲ್ಲ, ಅದನ್ನ ಕ್ಯಾಪ್ ಸರಿಸಿದ್ರೆ ಅದರೊಳಗಿಂದ ನಾವು ಬೇಳೆ ಕಾಳುಗಳದ್ದು ಎಲ್ಲನೂ ಹಾಕ್ಕೊಳ್ಬೋದು. ಆವಾಗಲೇ ತೋರಿಸಿದ್ನಲ್ಲ, ಅವ ಬಾಕ್ಸಸ್ ಬೇರೆ ಟೈಪ್ ಅದ ನೋಡಿರಿ. ಇವು ಕಂಟೈನರ್ ಬಾಕ್ಸಸ್ ಬೇರೆ ಅದಾವ. ಇವು ಎಷ್ಟು ಚೆನ್ನಾಗಿ ಕಾಣಕತ್ತವ. ಇದ್ರೊಳಗೆ ನಾನು ಸೋಯಾಬೀನ್ ಹಾಕಿದ್ನಿ. ಜಾಸ್ತಿ ತುಂಬೇನೋ ಹಾಕಬಾರ್ದು, ತುಂಬ ಹಾಕಿದ್ವಿ ಅಂದ್ರೆ ಅದ್ರ ಕ್ಯಾಪ್ ಹಾಕಕ್ಕೆ ಬರೋಂಗಿಲ್ಲ. ಸೊ ಇದ್ರೊಳಗೆ ನಾನು ಸಾಬುದಾನಿ ಹಾಕತ್ತೇನೆ. ಇನ್ನೊಂದು ಏನಂದ್ರೆ ನಾ ಈಗೇನು ತೋರ್ಸಾತೇನಿಲ್ಲ ಕಂಟೈನರ್ ಬಾಕ್ಸಸ್, ಇವ 2 ಟೈಪ್ ಅದಾವ. ಒಂದು 1 kgದು ಅದಾವ, 6 ಅದಾವ. ಆಮೇಲೆ ಇನ್ನು 6 ಅರ್ಧ kgದು ಅದಾವ. ಸೊ ಜಾಸ್ತಿ ಏನೇನು ಯೂಸ್ ಮಾಡ್ತೀವಿ ಅದನ್ನು ದೊಡ್ಡ ಬಾಕ್ಸಸ್ ಒಳಗೆ ಹಾಕಕತ್ತೇನೆ. ಆಮೇಲೆ ಕಡಿಮೆ ಏನೇನು ಯೂಸ್ ಮಾಡ್ತೀವಿ ಅದನ್ನ ಸಣ್ಣ ಬಾಕ್ಸ್ ಒಳಗೆ ಹಾಕಕತ್ತೇನೆ. ಇದು ಶೇಂಗಾ ನೋಡ್ರಿ, ಅಂಗಡಿ ಒಳಗೆ ತೊಗೊಂಡು ಬಂದಿರೋದು. ಸೊ ಇವ್ನು ನಾವು ಕಡಿಮೆ ಯೂಸ್ ಮಾಡ್ತೀವಲ್ಲ, ಸೊ ಹಾಗಾಗಿ ನಾನು ಸಣ್ಣ ಕಂಟೈನರ್ ಬಾಕ್ಸ್ ಒಳಗೆ ಹಾಕತ್ತೇನೆ. ಆಮೇಲೆ ಇನ್ನೊಂದು ಸಣ್ಣ ಕಂಟೈನರ್ ಬಾಕ್ಸ್ ಒಳಗೆ ಶೇಂಗಾ ಹಾಕತ್ತೇನೆ. ಇವೇನಂದ್ರೆ ಹೊಲದಾಗಿನೂ ನೋಡ್ರಿ, ಅವ ಬೇರೆ ಅದಾವ, ಇವ ಬೇರೆ ಅದಾವ. ಸೊ
ಡೈಲಿ ಏನೇನು ಯೂಸ್ ಮಾಡ್ತೀವಲ್ಲ ಅವನ್ನೆಲ್ಲ ನಾನು ಈ ಬಾಕ್ಸಸ್ ಒಳಗೆ ಇಡ್ತೇನೆ. ಉಳ್ಕಿದ್ದೆಲ್ಲ ನಾನು ಡಬ್ಬಿ ಒಳಗೆಲ್ಲ ತುಂಬಿಟ್ಬಿಟ್ಟಿರ್ತೇನೆ. ಸ್ಯಾಂಡ್ಗೆ ಹಾಕಿದ್ನಿ. ಆಮೇಲೆ ಇದ್ರೊಳಗೆ ಖಾರ ಪೌಡ್ರ್ ನೋಡಿರಿ, ಇದು ಅಂಗಡಿಯೊಳಗೆ ತಂದಿರೋಂಥ ಖಾರ ಪೌಡ್ರ. ಇದನ್ನ ನಾನು ರೆಗ್ಯುಲರಾಗಿ ಏನು ಯೂಸ್ ಮಾಡೋಂಗಿಲ್ಲ. ಏನಾದರೂ ಚಿಕನ ಮತ್ತೇನಾದರೂ ಐಟಮ್ಸ್ ಹಿಂಗೇನಾದರೂ ಇದು ಪನ್ನೀರ್ ಐಟಮ್ಸ್ ಅದು ಏನಾರ ಮಾಡೋದಿದ್ರೆ ಅಷ್ಟೇ ಯೂಸ್ ಮಾಡ್ತೇನೆ. 2 ಖಾರ ಯೂಸ್ ಮಾಡ್ತೇನೆ, ಒಂದು ಅಂಗಡಿದು ಇನ್ನೊಂದು ಮನೆಯೊಳಗಿಂದು. ಸೊ ಇವು ಕಡಲೆಬೇಳೆ, ಇವನು ನಾನು ಜಾಸ್ತಿ ಏನು ಯೂಸ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಸಣ್ಣ ಇದ್ರೊಳಗೆ ಹಾಕಿದ್ನಿ, ಸಣ್ಣಲ್ಲ ದೊಡ್ಡದ್ರೊಳಗೆ ಹಾಕಿದ್ದೇನೆ, ಯಾಕಂದ್ರೆ ಇರಲಿ ಪರವಾಗಿಲ್ಲ ಅಂಥೇಳಿ. ಆಮೇಲೆ ಸ್ನ್ಯಾಕ್ಸಿಗೆ ಅಂಥೇಳಿ ನಾವು ಸಂಜೆ ಟೈಮ್ದಾಗ ಅದು ಮಾಡೋಕೆ ಬೇಕಾಗ್ತಿಲ್ಲ. ಸೊ ಅಂಥವನ್ನೂ ಎಲ್ಲ ಬಾಕ್ಸ್ ಒಳಗೆ ಹಾಕತ್ತೇನೆ. ಇದು ಶಾವಿಗೆ ನೋಡಿರಿ, ಡಿಮಾರ್ಟ್ ಒಳಗೆ ತಂದಿರೋದು. ಏನಂದ್ರೆ ಕೆಲವೊಂದನ್ನು ನಾನು ಡಿಮಾರ್ಟ್ ಒಳಗೆ ತಂದಿರೋ ಐಟಮ್ಸ್ ಎಲ್ಲ ಫಿಲ್ ಮಾಡಾಕತ್ತೇನೆ. ಇನ್ನೊಂದಷ್ಟು ಬ್ಲಿಂಕಿಟ್ ಒಳಗೆ ಆರ್ಡ್ರ್ ಮಾಡಿರ್ತೀವಿ ಅವನ್ನ. ಇವ ಮಡಿಕೆ ಕಾಳು ನೋಡಿರಿ ಹಾಕಾತಿದ್ವಿ, ಬಿದ್ದುಬಿಟ್ಟುವ. ಸೊ ಇದು ದೊಡ್ಡ ಇದ್ರೊಳಗೆ ಹಾಕತ್ತೇನೆ, ಯಾಕಂದರೆ ಜಾಸ್ತಿ ಯೂಸ್ ಮಾಡ್ತೀವಿ ಹಾಗಾಗಿ. ಆಮೇಲೆ ಪುಟಾಣಿ, ಇವು ಕೂಡ ನಾವು ರೆಗ್ಯುಲರ್ ಯೂಸ್ ಮಾಡ್ತೀವಿ, ಬಟ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ, ಹಾಗಾಗಿ ಸಣ್ಣ ಬಾಕ್ಸ್ ಒಳಗೆ ಹಾಕಕತ್ತೇನೆ. ಸೊ ಇವನ್ನೆಲ್ಲನೂ ನಾನು ನಿಮ್ಗೆ ಯಾಕೆ ಪ್ರತಿಯೊಂದನ್ನು ನಾನು ನಿಮಗೆ ತೋರ್ಸಾಕತ್ತೇನೆ, ಶೇರ್ ಮಾಡ್ಕೊಳತ್ತೇನೆ ಅಂದ್ರೆ, ಕೆಲವೊಬ್ಬರು ಹಳೆ ವ್ಲಾಗ್ ನೋಡಿರಂಗಿಲ್ಲ. ಸೊ ಹಳೆ ವ್ಲಾಗ್ ನೋಡಿಲ್ದೇ ಇರೋರ ನೋಡ್ತಿರ್ತಿರಲ್ಲ. ಸೊ ಅಂಥವ್ರಿಗೇನೋ ಕೂಡ ಗೊತ್ತಾಗಬೇಕಲ್ಲ, ಹಾಗಾಗಿ ಎಲ್ಲ ಪ್ರತಿಯೊಂದನ್ನು ಹೇಳಾಕತ್ತೇನೆ ನಾನು. ಅವಾಗ ನಾನು ಏನಂದ್ರೆ ಬರೀ ಏನೇನು ಐಟಮ್ಸ್ ತೊಗೊಂಡೇನ, ಏನೇನು ಶಾಪಿಂಗ್ ಮಾಡಿದ್ದೇನೆ ಅನ್ನೋದನ್ನು ಅಷ್ಟೇ ತೋರಿಸಿದ್ನಿ. ಇವಾಗ ನಾನು ಎಲ್ಲ ಅಂದ್ರೆ ಏನೇನು ಗ್ರೋಸರಿ ಹಾಕತ್ತೇನೆ ಪ್ರತಿಯೊಂದನ್ನು ಹಾಕೋದಾಗಲಿ, ಆಮೇಲೆ ಆ ಡಬ್ಬಿಗಳ ಬಾಯದು ಹಾಕೋದು, ಇವನ್ನೆಲ್ಲ ಯಾಕೆ ತೋರ್ಸತ್ತೇನೆ ಅಂದ್ರೆ ನಿಮ್ಗೆ ಗೊತ್ತಾಗಲಿ, ನಿಮ್ಗೆ ಏನಾದರೂ ಇಷ್ಟ ಆಯ್ತಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಅನ್ನೋದಕ್ಕೆ. ಈ ಡಬ್ಬಿಗಳು ಏನಂದ್ರೆ ನಮ್ಗೆ ಅಷ್ಟು ಬೇಗ ಹಾಕಕ್ಕೆ ಬರೋಂಗಿಲ್ಲ ನೋಡ್ರಿ, ಯಾಕಂದ್ರೆ ಸ್ಟಾರ್ಟಿಂಗ್ ಯೂಸ್ ಮಾಡಕತ್ರ ಹಂಗೆ, ಆಮೇಲೆ ರೆಗ್ಯುಲರಾಗಿ ಯೂಸ್ ಮಾಡಕತ್ತ ಕೂಡಲೇ ಗೊತ್ತಾಗ್ಬಿಡ್ತೈತಿ. ಈಸಿ ಅದಾವೆ ಇವೇನು ಬಾಕ್ಸಸ್ ಕ್ಯಾಪ್ಗಳು, ನೋಡ್ಕೊಂಡು ಹಾಕ್ಬೇಕು. 1-2 ಸಾರಿ ಯೂಸ್ ಮಾಡಕತ್ತೀವಿ ಅಂದ್ರೆ ಆಮೇಲೆ ಪಟ್ನ ಹಾಕಕ್ಕೆ ಬರ್ತೈತಿ. ಸೊ ನಮ್ಮ ಹಸ್ಬೆಂಡ್ ಅವ್ರು ಅನ್ನತ್ತಿದ್ರು ಎಲ್ಲ ಸೇಮ್ ಅದಾವೇನ, ಎಲ್ಲ ನಾನು ಬೇರೆ ಬೇರೆ ಇದಕ್ಕೂ ಬರ್ತಾವೇನ ಕ್ಯಾಪ್ಗಳು ಅಂಥೇಳಿ. ಹ್ಞೂ ಅಂತ ಹೇಳಿದ್ನಿ ನಾನು, ಯಾಕಂದ್ರೆ ಎಲ್ಲ ಸೈಜ್ ಅಷ್ಟು 1 kg ಮತ್ತು ಅರ್ಧ kg ಅದಾವೆ, ಆದ್ರೆ ಸೈಜ್ ಎಲ್ಲ ಸೇಮ್ ಅದಾವೆ, ಪ್ಯಾಟರ್ನೂ ಸೇಮ್ ಅದಾವೆ. ಸೊ ಹಾಗಾಗಿ ಎಲ್ಲಕ್ಕೂ ಎಲ್ಲ ಬರ್ತಾವೆ, ಅದೇನು ವರಿ ಮಾಡ್ಕೊಳ್ಳೋಂಥದ್ದಿಲ್ಲ. ಸೊ ಕ್ಯಾಪ್ ಎಲ್ಲ ಹಾಕಬಹುದು. ಇನ್ನೊಂದೇನೆಂದ್ರೆ ರೌಂಡದ್ದು ನಾನು ಫಸ್ಟ್ ಎಲ್ಲ ಯೂಸ್ ಮಾಡ್ತಿದ್ದೆ ನೋಡ್ರಿ, ಅವೇನಾದರೂ ತಂದಿರೋ ಇರ್ತಿದ್ವಲ್ಲ ಅದ್ರಾಗ ಫ್ರೀಯಾಗಿ ಬರ್ತಿದ್ವಲ್ಲ ಅವ್ನು ಯೂಸ್ ಮಾಡ್ತಿದ್ನಿ. ಅವೆಲ್ಲ ಈಗ ತೆಗೆದಿಟ್ಬಿಟ್ಟಿದ್ದೇನೆ. ಅವ ಹಾಕಕ್ಕೆ ತೆಗಿಯೋಕೆ ಭಾಳ ಈಸಿ, ರೌಂಡ್ ಇರ್ತಾವಲ್ಲ ಪಟ್ ಕ್ಯಾಪ್ ಹಾಕ್ಬೋದು. ಬಟ್ ಇವು ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕಷ್ಟ. ಈಗ ನಾನು ಎಲ್ಲ ಸೆಟ್ ಮಾಡಾಕತ್ತೆ ನೋಡ್ರಿ. ಇದೇನು ವುಡನ್ ರ್ಯಾಕ್ ಐತಲ್ಲ, ಇದು ನಂಗೆ ಭಾಳ ಲೈಕ್ ಆಗೈತಿ, ಯಾಕಂದ್ರೆ ಇವೆಲ್ಲ ಹಾಕಿ ಇಟ್ಕೂಡ್ಲೆ ಎಷ್ಟು ಚೆನ್ನಾಗಿ ಕಾಣ್ತೈತಿ. ಕಪಾಟ್ ಒಳಗನ ಇಡ್ಬೋದ, ಬಟ್ ಅವ ಸ್ಪೇಸ್ ಭಾಳ ದೊಡ್ಡದೈತೆ ನೋಡ್ರಿ, ಹಾಗಾಗಿ ನಾನು ಇದನ್ನು ತೊಗೊಂಡಿರೋದು. ಮತ್ತು ಲುಕ್ ವೈಸ್ ಚೆನ್ನಾಗಿ ಕಾಣ್ತೈತಲ್ಲ, ಹಾಗಾಗಿ ಈಗ ಯೂಟ್ಯೂಬ್ ವ್ಲಾಗ್ ಅದು ಮಾಡಕತ್ತಾಗ, ಕುಕ್ಕಿಂಗ್ ವ್ಲಾಗ್ ಮಾಡಬೇಕಾದ್ರೆ, ನಾವು ವಿಡಿಯೋ ಅದು ಮಾಡ್ಕೋತಿರ್ಬೇಕಾದ್ರೆ ಚೆನ್ನಾಗಿ ಕಾಣ್ತಿರ್ತೈತಿ ಎಲ್ಲ ಸ್ಪೇಸಿಯಸ್ ಆಗಿ. ಹಾಗಾಗಿ ನೋಡ್ಬೋದು ಇಲ್ಲಿ ಫಸ್ಟ್ ಲೈನ್ ಒಳಗೆ ನಾನು ಸಣ್ಣ ಬಾಕ್ಸ್ ಇಟ್ನಿ, ಆಮೇಲೆ ಸೆಕೆಂಡ್ ದೊಡ್ಡವ, ಅದಾದಮೇಲೆ ಇವು ಬೇರೆ ಶೇಪ್ ಅದಾವಲ್ಲ ಇಲ್ಲಿ ಇಟ್ನಿ. ನಾನು ಒಂದೇ ಥರನ ಎಲ್ಲನೂ ಯಾಕೆ ತೊಗೊಂಡಿಲ್ಲ ಅಂದ್ರೆ, ಎಲ್ಲ ಥರನೂ ಯೂಸ್ ಮಾಡಬೇಕು, ಎಲ್ಲನೂ ನೋಡಿದ್ರೆ ಗೊತ್ತಾಗುತ್ತೆ. ಒಂದೇ ಥರ ತೊಗೊಂಡ್ರೆ ಅದೇ ಬೇಕು ಅನ್ಸುತ್ತೆ ಯಾವಾಗ್ಲೂ, ಅದು ಬಿಟ್ಟರೆ ಮತ್ತು ನಂಗೆ ಬೇರೆ ತೊಗೊಳಕ್ಕೆ ಕಾಂಪ್ರಮೈಸ್ ಆಗಕ್ಕೆ ಮನ್ಸಕ್ಕಂಗಿಲ್ಲ. ಹಾಗಾಗಿ ನಾನು ಒಂದು 2-3 ಟೈಪ್ ತೊಗೊಂಡೇನ. ಆಮೇಲೆ ಈಗೇನಂದ್ರೆ ನಾನು ಆಯಿಲ್ ಹಾಕತ್ತೇನೆ ನೋಡ್ರಿ. ಇವು ಆಯಿಲ್ ಬಾಟಲ್ ಏನದಾವಲ್ಲ ಇವಂತೂ ಭಾಳ ಅಂದ್ರೆ ಭಾಳ ಚೆನ್ನಾಗಿದಾವೆ. ಇದು ಭಾಳ ದಿನದಿಂದ ನಾನು ನೋಡ್ತಿದ್ದೆ, ಬೇರೆ ಬೇರೆಯವರ ಯೂಟ್ಯೂಬ್ ವ್ಲಾಗ್ ನೋಡಬೇಕಾದ್ರೆ ಅವರೆಲ್ಲ ಯೂಸ್ ಮಾಡ್ತಿರಲ್ಲ ಕಿಚನ್ ಒಳಗೆ. ಸೊ ನಂಗೆ ಭಾಳ ಇಷ್ಟ ಆಗ್ತಿತ್ತು, ನಾನು ಇಂಥವು ತೊಗೊಳ್ಬೇಕಂತ ಹೇಳಿ. ಇದ್ರೊಳಗೆ 2 ಟೈಪ್ ಅದಾವೆ, ಅಂದ್ರೆ ಗ್ಲಾಸಿನೂ ಅದಾವೆ ಮತ್ತು ಪ್ಲಾಸ್ಟಿಕ್ಕೂ ಅದಾವೆ. ಬಟ್ ನಾನು ತೊಗೊಂಡಿರೋದು ಗ್ಲಾಸಿನೂ, ಯಾಕಂದರೆ ಇಷ್ಟು ದಿನ ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಿ ನೋಡಿದ್ದೇನೆ, ಬಟ್ ಒಂದು ಸಾರಿ ಗ್ಲಾಸಿನ ಯೂಸ್ ಮಾಡ್ಬೇಕಂತ ಹೇಳಿ ತೊಗೊಂಡೇನ. ಬಟ್ ಚೆನ್ನಾಗಿದಾವೆ. ಕ್ಯಾಪ್ ಹಾಕಿದ್ನಿ ನೋಡ್ರಿ, ಇದು ಕ್ಯಾಪ್ ಹಾಕಿದ ಕೂಡಲೇ ಫುಲ್ ಫಿಟ್ ಆಗಿಬಿಡ್ತದೆ, ಆಯಿಲ್ ಏನೂ ಹೊರಗಡೆ ಬರೋಂಗಿಲ್ಲ ಅಷ್ಟು ಚೆನ್ನಾಗಿ. ಮತ್ತು ಆಯಿಲ್ ಹಾಕಕ್ಕಂತನ ಒಂದು ಇದನ್ನು ಕೊಟ್ಟಿರ್ತಾರೆ ನೋಡ್ರಿ, ಅದಂತೂ ಭಾಳ ಯೂಸ್ ಆಗ್ತೈತಿ. ಯಾಕಂದ್ರೆ ಹಂಗೆ ನಾವು ಹಾಕಬೇಕಾದ್ರೆ ಆಯಿಲ್ ಎಲ್ಲ ಕೆಳಗೆ ಬೀಳೋ ಚಾನ್ಸಸ್ ಇರ್ತೈತಿ, ಅದಿತ್ತಂದ್ರೆ ನಾವು ಆರಾಮಾಗಿ ಹಾಕ್ಬೋದು. ಈಗ ನಾನು ಕಾರ್ನರ್ ರ್ಯಾಕ್ ಒಳಗೆ ರೌಂಡ್ ಅಂದು ಟ್ರೇ ಇಡತ್ತೀನಿ ನೋಡ್ರಿ. ಇದು ಟ್ರೇ ಅಂತೂ ಭಾಳ ಚೆನ್ನಾಗೈತಿ, ರೌಂಡ್ ರೊಟೇಟ್ ಆಗ್ತೈತಿ ಇದು. ಸೊ ಅದ್ರೊಳಗೆ ಆಯಿಲ್ ಬಾಟಲ್ ಎಲ್ಲ ಇಟ್ಕೋತೇನೆ. ಅವಕ್ಕೆ ಅಂದ್ರೆ ಏನದು ಕೆಳಗಡೆ ನಾನು ಏನು ರ್ಯಾಕ್ ಇಟ್ಟಿದ್ದೇನಲ್ಲ ಅದಕ್ಕೆ ಒಂದಷ್ಟು ಇವನ್ನ ಹಾಕಿಡ್ಬೇಕು. ಬಟ್ ಈಗ ಜಸ್ಟ್ ಹಂಗೆ ನೋಡ್ಕೊಳ್ಳೋ ಸಲುವಾಗಿ ನಾನು ನೋಡಾಕತ್ತೆ
ನೋಡ್ಕೋತೇನೆ ನಾನು ಯಾವುದನ್ನು ಎಲ್ಲಿಟ್ರೆ ಚೆನ್ನಾಗಿ ಕಾಣ್ತೈತೆ ಅಂತೇಳಿ. ಎಲ್ಲನೂ ಒಮ್ಮೆನ ನಾನು ಪಟ ಹಾಕಿಬಿಡಂಗಿಲ್ಲ, ಒಂದು ಸ್ವಲ್ಪ ನೋಡ್ಕೋತೇನೆ ನಾನು ಎಲ್ಲ ಐಟಮ್ಸ ಯಾವುದನ್ನು ಎಲ್ಲಿಟ್ರೆ ಚೆನ್ನಾಗಿ ಕಾಣ್ತೈತೆ ಅಂತೇಳಿ ನೋಡಿಕೊಂಡು ಆಮೇಲೆ ಮತ್ತೊಮ್ಮೆ ಸರಿ ಮಾಡ್ಕೋತೇನೆ. ಸೊ ಈಗ ನಾನು ಇಲ್ಲೇ ಸೈಡ್ ಕಿಚನ್ ಒಳಗೆ ಏನು ಸ್ಪೂನ್ ಹೋಲ್ಡರ್ ಹಾಕಿದ್ವಲ್ಲ ಇಲ್ಲೆಲ್ಲ ಸ್ಪೂನ್ಸ್ ಎಲ್ಲ ಹಾಕಕತ್ತೇನೆ. ಇವಕ್ಕೆ ಸೌಟ್ ಅಂತಾರೆ. ಸೊ ಇವನ್ನೆಲ್ಲನೂ ಹಾಕಕತ್ತೇನೆ. ಇವೆಲ್ಲ ಚೆನ್ನಾಗಿ ಕಾಣ್ತಾ ನೋಡ್ರಿ. ಆಮೇಲೆ ಈ ಸೈಡ್ ಏನಂದ್ರೆ ಬಾಕ್ಸ್ ಒಳಗಿನ ನಾನು ಒಂದಷ್ಟು ಡಬ್ಬಿಗಳೆಲ್ಲ ತೆಗಿಯಾಕತ್ತೇನೆ ನೋಡ್ರಿ. ಇವು ನಿಮ್ಗೆ ಆಲ್ರೆಡಿ ತೋರಿಸಿದ್ದೇನೆ, ಬಟ್ ಏನಂದ್ರೆ ನಾನು ಪ್ಲಾಸ್ಟಿಕ್ ಎಲ್ಲ ಓಪನ್ ಮಾಡಿರಲಿಲ್ಲ, ಜಸ್ಟ್ ಹಂಗೆ ತೋರಿಸಿದ್ನಿ. ಸೊ ಇವಾಗ ಪ್ಲಾಸ್ಟಿಕ್ ಎಲ್ಲ ಓಪನ್ ಮಾಡಕತ್ತೇನೆ. ನಮ್ಮ ಚಿನ್ನು ಬಂದಾನ ತೆಗಿತೇನೆ ಅಂತ ಹೇಳಿ. ಇನ್ನೊಂದೇನಂದ್ರೆ ನೋಡೋಕೆ ಭಾಳ ಲುಕ್ ವೈಸ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಕಾಣ್ತೈತಿ, ಮತ್ತು ಕ್ವಾಲಿಟಿನೂ ಚೆನ್ನಾಗದಾವ ಇವು. ಸೊ ನೋಡ್ಬೋದು ಇಲ್ಲಿ ಇದನ್ನು ಕೂಡ ನಾನು ಫಸ್ಟ್ ಇಟ್ಕೊಂಡು ನೋಡಕತ್ತೇನೆ ಎಲ್ಲಿಟ್ರೆ ಚೆನ್ನಾಗಿ ಕಾಣ್ತೈತೆ ಅಂಥೇಳಿ. ಆಮೇಲೆ ಎಲ್ಲ ಫುಲ್ ಮುಗಿದ್ಮೇಲೆ ನಿಮ್ಗೆ ಗೊತ್ತಾಗ್ತೈತಿ ಯಾವುದನ್ನು ಎಲ್ಲಿ ಇಟ್ಟಿದ್ದೇವೆ ಅಂಥೇಳಿ. ನೋಡ್ರಿ ಒಂದೊಂದು KG ತೋದ ಇವ. ನಾನು ಪ್ಲಾಸ್ಟಿಕ್ ತೆಗ್ಯಾತಿದ್ದೆ ನೋಡ್ರಿ, ನಮ್ಮ ಚಿನ್ನು ನಾ ತೆಗಿತೇನೆ ಅನ್ನಕತ್ತ. ಸೊ ಅವ್ನಿಗೂ ತೆಗ್ಯಾಕೆ ಕೊಡ್ತೇನೆ ಈಗ. ಯಾಕಂದ್ರೆ ನಾವು ಕೂಡ ಹಂಗೆ ನೋಡ್ರಿ, ಸಣ್ಣವರಿದ್ದಾಗ ಪಪ್ಪ ಮಮ್ಮಿಗಳು ಏನಾದರೂ ಓಪನ್ ಮಾಡ್ಬೇಕಾದ್ರೆ ನಾನು ತೆಗಿತೇನೆ, ನಾನು ನೋಡ್ತೇನೆ, ನಾ ಇದು ಮಾಡ್ತೇನೆ ಅಂತಿದ್ವಿ. ಅದೊಂಥರ ಹಂಗೆ ನೋಡ್ರಿ ಚಿಕ್ಕ ಮಕ್ಕಳಿಗೆ ನಾವೇನೋ ಒಂದು ಮಾಡಕತ್ತಾಗ ಅವ್ರಿಗೂ ಆ ಥರ ಮಾಡೋಕೆ ಇದಾಗ್ತೈತಿ. ಸೊ ಇದೇನು ದೊಡ್ಡದು ಅಂದ್ಕೊಂಡು ಕೊಟ್ಟೆ ನಾನು, ಆಯ್ತು ತೆಗಿಪ್ಪ ಅಂಥೇಳಿ ತೆಗೆದ್ನಿ. ಅವ್ನಿಗೆ ಒಂಥರ ಖುಷಿ ಆಯ್ತಾ. ಸೊ ಇವನ್ನ ಮೂರೂ ಕರೆಕ್ಟ್ ಸೈಜ್ ಈ ಒಂದು ರ್ಯಾಕ್ ಒಳಗೆ ಫಿಟ್ ಅದು ನೋಡ್ರಿ. ಸೊ ಚೆನ್ನಾಗಿ ಕಾಣತೈತಿ. ಆಮೇಲೆ ಮತ್ತೆ ನಾನು ಈ ಒಂದು ವುಡನ್ ರ್ಯಾಕ್ ಒಳಗೂ ಹಾಕಿಟ್ಟು ನೋಡಿದ್ನಿ, ಬಟ್ ಅಲ್ಲೇನು ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ. ಸೊ ಅದನ್ನ ತೆಗೆದ್ಬಿಟ್ಟು ಸ್ಟೀಲ್ ಇದ್ರೊಳಗನ ಇಟ್ಟೆ. ಆಮೇಲೆ ಇಲ್ಲಿ ನಾನು ಒಂದು 3 ಏನು ಬರ್ನಿ ತಂದಿದ್ನಲ್ಲ ಅವು ಚೆನ್ನಾಗಿ ಕಾಣ್ತಾವೋ ಇಲ್ಲೋ ಅಂಥೇಳಿ ನೋಡ್ಬೇಕಂತೇಳಿ ಫಸ್ಟಿಗೆ ನೋಡಾಕತ್ತೇನೆ. ಕರೆಕ್ಟಾಗಿ ಸೈಜ್ ಅಲ್ಲಿ ಸ್ಪೇಸ್ ಒಳಗೆ ಕೂತಿದ್ದು ನೋಡ್ರಿ, ನೋಡೋಕ್ಕೂ ಚೆನ್ನಾಗಿ ಕಾಣತಿದ್ದುವ. ಸೊ ಅದು ನೋಡಿದ್ನಿ, ನೋಡಿ ಆದಮೇಲೆ ಹಂಗೆ ನೋಡಿದ್ನಲ್ಲ ಜಸ್ಟ್ ಚಲೋ ಕಾಣ್ತಾವಿಲ್ಲ ಅಂತೇಳಿ. ಸೊ ಈಗ ಎಲ್ಲ ಫಿಲ್ ಮಾಡ್ಬೇಕಂತೇಳಿ ಈ ಒಂದು ಬರ್ನಿ ಒಳಗೆ ನಾನು ಸಾಲ್ಟ್ ಫಿಲ್ ಮಾಡಕತ್ತೇನೆ ನೋಡ್ರಿ. ಇದೊಂದು ಸಪ್ರೇಟ್ ಬೇರೆ ಕಲರ್ ಐತೆ ನೋಡ್ರಿ, ಯಾಕಂದ್ರೆ ನಾನು 2 ಜಾತ್ರೆ ಒಳಗೆ ತಂದಿದ್ನಿ, ನಿಮ್ಗೆ ಅದನ್ನ ತೋರಿಸಿದ್ನಿ. ಆಮೇಲೆ ಇದು ತೊಗೊಂಡು ಬರುವಾಗ ಏನು ವಿಡಿಯೋ ಅದು ಮಾಡಿರಲಿಲ್ಲ, ಈಗ ತೋರ್ಸಾಕತ್ತೇನೆ ನಾನು. ಈ ಬರ್ನಿನ ಮಾರ್ಕೆಟ್ ಒಳಗೆ ಇಲ್ಲೇ ನಾವು ಬೆಳಗಾವಿದೊಳಗೆ ತಂದಿದ್ವಿ. ಅವೆರಡು ಬರ್ನಿನ ಜಾತ್ರೆಗೆ ಹೋದಾಗ ತೊಗೊಂಡು ಬಂದಿದ್ವಿ. ಸೊ ಇದು ನಂಗೆ ಭಾಳ ಲೈಕ್ ಆಗೈತಿ ಅವೆರಡಕ್ಕಿಂತನೂ, ಎಷ್ಟು ಚೆನ್ನಾಗಿ ಕಾಣ್ತೈತಿ. ಆಮೇಲೆ ಇದು ಬ್ರೌನ್ ಕಲರ್ ಅಂದರೆ ಚಾಕ್ಲೇಟ್ ಕಲರ್ ಒಳಗಿನ ಬರ್ನಿ ಏನೈತಲ್ಲ ಇದ್ರೊಳಗೆ ನಾನು ಹುಣಸೆ ಹಣ್ಣು ಹಾಕಿಡಾಕತ್ತೇನೆ ನೋಡ್ರಿ. ಇನ್ನೊಂದೇನಂದ್ರೆ ನಾನು ಬೇಕಂತನ ಇವನ್ನೆಲ್ಲ ತಂದೇನ, ಯಾಕಂದ್ರೆ ಬರ್ನಿ ಒಳಗದು ಖಾರ, ಉಪ್ಪು, ಆಮೇಲೆ ಹುಣಸೆ ಹಣ್ಣು ಇವನ್ನೆಲ್ಲ ಬರ್ನಿ ಒಳಗೆ ಇಟ್ಟರೆ ಚಲೋ ಅಂತ ನೋಡ್ರಿ. ಸೊ ಹಾಗಾಗಿ ನಾನು ಕೂಡ ಅದನ್ನ ಫಾಲೋ ಮಾಡ್ಬೇಕು ಅಂದ್ಕೊಂಡು ಬರ್ನಿ ಒಳಗನ ಹಾಕಿಡತ್ತೇನೆ. ಈ ಬರ್ನಿ ಡಿಸೈನ್ ನೋಡ್ರಿ ಎಷ್ಟು ಚೆನ್ನಾಗೈತಿ, ಒಂಥರ ಬಾವಿಗೆ ಅದು ಡಿಸೈನ್ ಮಾಡಿರ್ತಿದ್ರಲ್ಲ ಬಾವಿ ಥರ ನನ್ನ ಸೇಮ್ ಡಿಸೈನ್ ಒಳಗೈತಿ, ಚೆನ್ನಾಗೈತಿ. ಈಗ 3 ಬಾಕ್ಸ್ ಏನು ಇಟ್ಟಿದ್ದೇನಲ್ಲ ಟೀ, ಕಾಫಿ, ಶುಗರ್ ನೋಡ್ರಿ. ಸೊ ಇದ್ರೊಳಗೆ ಎಲ್ಲ ಫಿಲ್ ಮಾಡ್ತೇನೆ. ಆವಾಗಲೇ ಜಸ್ಟ್ ನಾನು ರ್ಯಾಕ್ ಒಳಗೆ ಹಾಕಿ ಇಟ್ಟು ನೋಡಿದ್ನಿ ಚೆನ್ನಾಗಿ ಕಾಣ್ತಾವ ಇಲ್ಲೋ ಅಂಥೇಳಿ. ಇವಾಗ ಕಾಫಿ ಇದ್ರೊಳಗೆ ಕಾಫಿ ಚೀಟ್ಗಳೆಲ್ಲ ಹಾಕಾಕತ್ತೇನೆ. ನಾನು ಚೀಟ್ಗಳನ್ನ ಯೂಸ್ ಮಾಡ್ತೇನೆ, ಯಾಕಂದ್ರೆ ದೊಡ್ಡ ಡಬ್ಬಿ ಅದು ತೊಗೊಂಡು ಬಂದ್ರೆ ಬೇಗನೆ ಬಾದಾಗ್ಬಿಡ್ತೈತಿ ನೋಡ್ರಿ, ಅದೆಲ್ಲ ಗಟ್ಟಿ ಆಗಿಬಿಡ್ತೈತಿ. ಯಾಕಂದ್ರೆ ನಾವು ರೆಗ್ಯುಲರಾಗಿ ಯೂಸ್ ಮಾಡೋಂಗಿಲ್ಲ, ಯಾವಾಗಲಾದ್ರೂ ಅಷ್ಟು ಯೂಸ್ ಮಾಡ್ತೇವಂದ್ರೆ ಈ ಥರ ಚೀಟ್ ಯೂಸ್ ಮಾಡಬೇಕಾ. ರೆಗ್ಯುಲರಾಗಿ ಕಾಫಿ ಬೇಕೇ ಬೇಕು ಅನ್ನೋರು ಕಾಫಿ ಡಬ್ಬಿ ತೊಗೊಂಡು ಬರ್ಬೋದು. ಆಮೇಲೆ ನಾನು ಟೀ ಪೌಡ್ರ್ ತೊಗೊಂಡೆ ನೋಡ್ರಿ. ಟೀ ಪೌಡ್ರ್ ಸ್ವಲ್ಪ ಐತಿ, ಇನ್ನೊಂದು ಡಬ್ಬಿ ತಂದಿದ್ದೀವಿ, ಬಟ್ ಅದನ್ನೆಲ್ಲನೂ ಏನು ಹಾಕೋದು ಬೇಡ. ಈಗ ಇದು ಐತಲ್ಲ ಇದಷ್ಟು ಹಾಕ್ಬಿಡೋಣ, ಇದು ಯೂಸ್ ಮಾಡಾದ್ಮೇಲೆ ಆಮೇಲೆ ಅದನ್ನು ಫಿಲ್ ಮಾಡಿದ್ರೆ ಆಯ್ತು ಅಂಥೇಳಿ ಹಳೆದನ್ನು ಯೂಸ್ ಮಾಡಕತ್ತೇನೆ. ಸೊ ಇದ್ರೊಳಗೆ ಒಂದು ಸ್ಪೂನ್ ಇಟ್ಟೆ. ಆಮೇಲೆ ಶುಗರ್ ಇದ್ರೊಳಗೆ ಒಂದು ಸ್ಪೂನ್ ಆ್ಯಕ್ಚುಲಿ ಈಗ ಸದ್ಯಕ್ಕೆ ಹಂಗೆ ಇಡಾಕತ್ತೇನೆ ನಾನು, ಯಾಕಂದ್ರೆ ಇದ್ರೊಳಗೆ ಸೂಟ್ ಆಗುವಂಥ ಸ್ಪೂನ್ಗಳು ಸಿಗವಾಲು ನೋಡ್ರಿ. ಎಲ್ಲ ಬಾಂಡಿ ತಿಕ್ಕಿದ್ದೇನಲ್ಲ, ಸೊ ಎಲ್ಲ ಬುಟ್ಟಿ ಒಳಗದು ಅದಾವ, ಎಲ್ಲ ತಕ್ಕೊಳ್ಳೋದಾಗ್ತೈತಿ ಅಂಥೇಳಿ ಯಾವುದೈತಿ ಅದನ್ನ ಹಾಕಿಟ್ಬಿಟ್ಟೆ. ಅದಾದಮೇಲೆ ಇದೊಂದು ಸಣ್ಣ ಸ್ಮಾಲ್ ಡಬ್ಬಿ ಐತೆ ನೋಡ್ರಿ. ಈ ಒಂದು ಡಬ್ಬಿ ಒಳಗೆ ಕಡ್ಡಿಗಳು ಇಡತ್ತೇನೆ. ಇವು ಯಾವ ಥರ ಕಡ್ಡಿ, ಇವಕ್ಕೆ ಏನಂತಾರಂತ ನಂಗೆ ಗೊತ್ತಿಲ್ಲ, ನಾನಂತೂ ಕಡ್ಡಿ ಅಂತೇನೆ. ಅಲ್ಲೊಳಗೆ ಊಟ ಮಾಡಿದಾಗ ಏನಾದರೂ ಸಿಕ್ಕಾಗ ತೆಗಿಬೋದು ನೋಡ್ರಿ. ಆಮೇಲೆ ಈ ಕಡೆ ಸ್ಪೈಸಸ್ ಬಾಟಲ್ ಅದ ನೋಡ್ರಿ, ಸ್ಮಾಲ್. ಇವು ಏನಂದ್ರೆ ನಿಮ್ಗೆ ತೋರಿಸಿದೆ ನಾನು, ಆಯಿಲ್ ಬಾಟಲ್ ಒಳಗೆ ಬಂದಿರೋದಿದು. 2 ಆಯಿಲ್ ಬಾಟಲ್ ಒಳಗೆ 2 ಸ್ಪೈಸಸ್ ಬಾಟಲ್ ಬಂದಾವ. ಇದ್ರೊಳಗೆ ನಾನು ಸೋಡಾ ಹಾಕತ್ತೇನೆ, ಇನ್ನೊಂದ್ರೊಳಗೆ ಸಾಲ್ಟ್ ಹಾಕ್ತೇನೆ. ಬೇಕಾದ್ರೆ ನಾವು ಖಾರ ಪೌಡ್ರನ್ನೂ ಹಾಕ್ಬೋದು, ಆಮೇಲೆ ಪೆಪ್ಪರ್ ಪೌಡ್ರ್ ನಿಮ್ಗೆ ಏನು ಬೇಕು ಅದನ್ನ ಹಾಕ್ಬೋದು.
ಸೋಡಾ ಹಾಕಬೇಕಾದ್ರೆ ಸ್ವಲ್ಪ ಕೆಳಗೆ ಬಿತ್ತು ನೋಡ್ರಿ. ಈ ಥರ ಚೆಲ್ಲೋದನ್ನು ಒಂದೊಂದು ಸಾರಿ. ಈ ಕಡೆ ಎಲ್ಲ ನೋಡ್ಬೋದು ಎಷ್ಟೊಂದು ಬಾಂಡಿ ಎಲ್ಲ ತಿಕ್ಕಿಟ್ಟಿದ್ದೀವಿ. ಈ ಕಡೆ ನಮ್ಮ ಹಸ್ಬೆಂಡ್ ಅವರು ಒಂದಷ್ಟೆಲ್ಲ ಡಬ್ಬ ಹಾಕಿದಾರ, ಇನ್ನೊಂದಷ್ಟು ಅದಾವ, ಅವನ್ನೆಲ್ಲ ನಾನು ನೋಡ್ಕೊಂಡು ಹಾಕ್ಬೇಕಾ. ಎಲ್ಲ ನಾನು ಹಂಗೆ ಇಟ್ಬಿಟ್ಟಿದ್ವಿ. ಇದೇನಪ್ಪ ಅಂದ್ರೆ ನಿಮ್ಗೆ ಗೊತ್ತೈತಿ, ದೊಡ್ಡದೊಂದು ಥರ್ಮಾಕೋಲ್ ಒಳಗೆ ಒಂದಷ್ಟು ಏನದ ಬೌಲ್ಸ್ ಅದು ಅದಾವ. ಇದು ನಿಮ್ಗೆ ಹಿಂದಿನ ಬ್ಲಾಗ್ ಒಳಗೆ ತೋರಿಸಿದ್ನಿ. ನಮ್ದು ಆ್ಯನಿವರ್ಸರಿ ಒಳಗೆ ನಮ್ಮ ಫ್ರೆಂಡ್ ಸರ್ಕಲ್ ಏನು ಬಂದಿರ್ತೈತಲ್ಲ ಯಾವಾಗ್ಲೂ ಅವರು ನಮ್ಗೆ ಗಿಫ್ಟ್ ಮಾಡಿದ್ದಾರೆ ನೋಡ್ರಿ. ಸೊ ಅದನ್ನು ಓಪನ್ ಮಾಡಿಟ್ರೆ ಚೆನ್ನಾಗಿ ಕಾಣ್ತೈತೆ ಅಂತ ಹೇಳಿ. ಆಮೇಲೆ ಈ ಕಡೆನೂ ಒಂದಷ್ಟು ಬೌಲ್ಸ್ ಅದಾವ, ಅವನು ಕೂಡ ಬಾಕ್ಸ್ ಓಪನ್ ಮಾಡಿ ಇಟ್ಟಿದ್ದೇನೆ, ನೋಡಕ್ಕೆ ಒಂಥರ ಚೆನ್ನಾಗಿ ಕಾಣ್ತೈತೆ ಅಂತ ಹೇಳಿ. ಡಬ್ಬ ಹಾಕ್ಬೋದಾ, ಬಟ್ ಡಬ್ಬ ಹಾಕಿದ್ರೆ ಒಂದೊಂದು ಸಾರಿ ಏನಾದರೂ ತೊಗೊಳಕ್ಕೆ ಹೋದಾಗ ಕೆಳಗೆ ಬಿದ್ದರೆ ಹೊಡೆದ ಬಿಡ್ತಾವೆ ನೋಡ್ರಿ. ಸೊ ಅದು ಹೆಂಗೈತೆ ಹಂಗೆ ಇರಲಿ ಅಂತ ಹೇಳಿಬಿಟ್ಟು ಅಷ್ಟು ಇದು ಮಾಡಿ ಇಟ್ಟಿದ್ದೇನೆ. ಈಗ ಎಲ್ಲ ಒಂದಷ್ಟು ಬಾಂಡಿಗಳೆಲ್ಲನೂ ಡಬ್ಬ ಹಾಕಿದ್ದೇವೆ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದೈತಿ, ಇನ್ನೊಂದು ಸ್ವಲ್ಪ ಉಳ್ದೈತೆ ಅಷ್ಟೇ. ಈ ಕಡೆ ನಾನು ಏನಂದ್ರೆ ಅಕ್ಕಿ ಹಾಕತ್ತೆ ನೋಡ್ರಿ. ಇದು ಅಕ್ಕಿ ಏನಂದ್ರೆ ಡಿಮಾರ್ಟ್ ಒಳಗೇನು ತಂದಿರಲಿಲ್ಲ, ನಾವು ಬ್ಲಿಂಕಿಟ್ ಒಳಗೆ ತಂದಿದ್ವಿ. ಸೊ ಬ್ಲಿಂಕಿಟ್ ಒಳಗೆ ಆರ್ಡ್ರ್ ಮಾಡಿದರೆ ಈ ಥರ ಕ್ಯಾರಿ ಬ್ಯಾಗ್ ಬರ್ತೈತೆ ನೋಡ್ರಿ. ಸೊ 5 kg ಇದೆ. ಸ್ವಲ್ಪ ಯೂಸ್ ಮಾಡಿದ್ವಿ, ಸ್ವಲ್ಪ ಅಷ್ಟು ಉಳ್ದಿತ್ತು, ಅದನ್ನ ಹಾಕಿದ್ನಿ. ಆಮೇಲೆ ಇದು ಕೂಡ ಸ್ಪೈಸಸ್ ಡಬ್ಬಿ ನೋಡ್ರಿ. ಇದ್ರೊಳಗೆ ಈ ಥರ ಎಲ್ಲ ಹಾಕಿದ್ದೇನೆ. ಇದು ಸಣ್ಣದೊಂದು ಬರ್ನಿ ಐತಿ, ಇದ್ರೊಳಗೆ ಕಲ್ಲುಪ್ಪು ಹಾಕಿದ್ದೇನೆ. ಆಮೇಲೆ ಇದು ಸಣ್ಣ ಇದ್ರೊಳಗೆ ನಾನು ತುಪ್ಪ ಹಾಕಿದ್ದೇನೆ. ಈ ಕಡೆ ನಾನು 4 ಇದ್ರದ್ದು ಸ್ಪೈಸಸ್ ಡಬ್ಬಿ ಐತೆ ನೋಡ್ರಿ. ಸೊ ಇದಷ್ಟು ಈಗ ಯೂಸ್ ಮಾಡ್ತೇನೆ. ಅದ್ರೊಳಗೆ ಡ್ರೈ ಫ್ರೂಟ್ಸ್ ಹಾಕ್ಬೋದಂತ ನೋಡಾಕತ್ತೇನೆ, ನೋಡ್ಬೇಕು ಏನಾಗ್ತೈತಿ. ಇದ್ರೊಳಗೆ ಎಲ್ಲದ್ರೊಳಗೆ ಒಂದೊಂದು ಸ್ಪೂನ್ಸೂ ಬರ್ತಾವೆ. ಇವನ್ನ ನಾನು ಡೈಲಿ ಏನು ಯೂಸ್ ಮಾಡೋಂಗಿಲ್ಲ, ಎಮರ್ಜೆನ್ಸಿಗೆ ಅದು ಯೂಸ್ ಮಾಡ್ಬೋದು. ಈ ಕಡೆ ಅದಾವಲ್ಲ ಇವು 3 ಡಬ್ಬಿ, ಇವು ನನಗೆ ಮೆಮೊರಿಗೋಸ್ಕರ ಇಟ್ಕೊಂಡೆ ನೋಡ್ರಿ. ಯಾಕಂದ್ರೆ ನಾನು ಪ್ರೆಗ್ನೆಂಟ್ ಇದ್ದಾಗ ನನಗೆ ಬೈಕೆ ಊಟ ಅಂಥೇಳಿ ನಮ್ಮ ಮನೆ ಕಡೆ ಇದ್ದವ್ರು, ಅಂದರೆ ತವ್ರ ಮನೆಗೆ ಬಂದಿದ್ನಿ ನಾನು. ಆವಾಗ ಒಬ್ಬರು ಬೈಕೆ ಊಟದ ಜೊತೆಗೆ ಈ 3 ಡಬ್ಬಿನ ಪ್ಯಾಕ್ ಮಾಡಿ ನಂಗೆ ಗಿಫ್ಟಾಗಿ ಕೊಟ್ಟಿದ್ರು ನೋಡ್ರಿ. ಸೊ ಆ ಒಂದು ಮೆಮೊರಿಗೋಸ್ಕರ ಇವನೇನು ಬಿಸಾಕೋದು ಬೇಡ, ಯೂಸ್ ಮಾಡೋಣಂತ. ಇಲ್ಲ ಅಂದ್ರೂ ಪರವಾಗಿಲ್ಲ, ಹಂಗೆ ಇಟ್ಕೊಂಡ್ರಾಯ್ತು ಅಂತ ಹೇಳಿ ಇಟ್ಕೊಂಡೇನ. ಚೆನ್ನಾಗದವ. ಇದ್ರೊಳಗೆ ಹೆಂಗಂದ್ರೆ 3 ಸ್ಪೂನ್ ಬಂದಿತ್ತು ನೋಡ್ರಿ. ಆ ಸ್ಪೂನನ್ನು ನಾನು ಬೇರೆದಕ್ಕೆ ಯೂಸ್ ಮಾಡಿದ್ನಿ. ಇವು ನೋಡೋಕೆ ಚೆನ್ನಾಗಿದಾವ. ಆಮೇಲೆ ಈ ಕಡೆ ಬಂದ್ರೆ ಕಾರ್ನರ್ ರ್ಯಾಕ್ ಏನಿತ್ತಲ್ಲ ಅದ್ರ ಮೇಲೆ ಆವಾಗಲೇ ಹೇಳಿದ್ನಿ ನಾನು ಏನಾದರೂ ಹಾಕ್ಬೇಕಂಥೇಳಿ. ಸೊ ನಮ್ಮ ಹಸ್ಬೆಂಡ್ ಅವರು ಇದಕ್ಕೆ ರೆಡಿ ಮಾಡಿಕೊಡತ್ತಾರ. ಪ್ಲಾಸ್ಟಿಕ್ ಹಾಕ್ಬೋದು, ಪೇಪರ್ ಹಾಕ್ಬೋದು. ನಾವೇನಂದ್ರೆ ಫೈಲ್ ಇದ್ದು ನೋಡ್ರಿ, ಅವನ್ನ ಕಟ್ ಮಾಡಿ ಕೊಟ್ರು ನಮ್ಮ ಹಸ್ಬೆಂಡ್ ಅವರು ಕರೆಕ್ಟಾಗಿ ಸೈಜ್ ನೋಡಿಕೊಂಡು. ಸೊ ಈಗ ನೋಡ್ರಿ ಎಲ್ಲ ಹಾಕಿದ ಕೂಡ ಎಷ್ಟು ಚೆನ್ನಾಗಿ ಕಾಣತೈತಿ ಅನ್ನೋಕ್ಕಿಂತ ನಾವೆಲ್ಲನೂ ಹಾಕಿಟ್ಮೇಲೆ ಗಲೀಜದು ಆಗಂಗಿಲ್ಲ ಜಾಸ್ತಿ. ಹಂಗೆ ಇಟ್ಬಿಟ್ಟು ಅಂದ್ರೆ ಜಿಗಟಾಗೋದು, ಗಲೀಜಾಗೋದು ಈ ಥರ ಎಲ್ಲ ಆಗ್ತೈತಿ. ಹಾಗಾಗಿ ಈ ಥರ ಹಾಕಿಟ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣ್ತೈತಿ ಮತ್ತು ನೀಟ್ ಉಳಿತೈತಿಲ್ಲ, ಹಾಗಾಗಿ. ಸೊ ಇವಾಗ ನಾನು ಅದು ಎಲ್ಲ ನಾನು ಸೆಟ್ ಮಾಡಿದ್ನಿ. ಈ ಕಡೆ ಇನ್ನೊಂದು ಫೈಲು ಕಟ್ ಮಾಡತ್ತಾರೆ ನೋಡ್ರಿ. ಫೈಲೆಲ್ಲ ಹೊಸವನ ಅದಾವ, ಬಟ್ ಈಗ ಬೇಕಾಗೈತಲ್ಲ ಎಕ್ಸ್ಟ್ರಾ ಅದಾವ ಅಂದ ಕೂಡಲೇ ಇದನ್ನ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಕತ್ತಾರ. ಇವನ್ನ ನಾವು ಆಮೇಲೆ ಗಲೀಜದು ಆತಂದ್ರೆ ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು, ರೀಯೂಸ್ ಮಾಡ್ಬೋದು. ಸೊ ಹಂಗಾಗಿ ಈ ಥರ ಇದನ್ನ ಯೂಸ್ ಮಾಡತ್ತೀವಿ ನಾವು. ಕೆಲವೊಬ್ಬರು ಪೇಪರ್ ಕೂಡ ಯೂಸ್ ಮಾಡ್ತಾರೆ, ರಟ್ ಕೂಡ ಯೂಸ್ ಮಾಡ್ತಾರೆ. ಇನ್ನೊಂದು ರ್ಯಾಕ್ ಇತ್ತಲ್ಲ ಸಣ್ಣದು, ಸೊ ಇಲ್ಲಿ ನಾನು ಟೀ ಕಾಫಿ ಪೌಡ್ರ್ ಇಡಬೇಕಂತ ಮಾಡಿದ್ನಿ. ಸೊ ಅದಕ್ಕೋಸ್ಕರ ಇದ್ರ ಸೈಜ್ ಪ್ರಕಾರನ ಪಿಂಕ್ ಕಲರ್ದು ಏನು ಫೈಲ್ ಐತಲ್ಲ ಇದನ್ನು ಕಟ್ ಮಾಡಕತ್ತಾರ. ಯಾಕಂದರೆ ಎಲ್ಲದ್ರೊಳಗೂ ನಾವು ಹಾಕಿಟ್ರನ್ನ ನೀಟ್ ಉಳಿತಾವೆ ನೋಡ್ರಿ, ಇಲ್ಲಾಂದ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಂಗಿಲ್ಲ. ಸೊ ನಮ್ಮ ಹಸ್ಬೆಂಡ್ ಅವರಂತೂ ಆಲ್ಮೋಸ್ಟ್ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಕತ್ತಾರೆ ನನಗೆ. ಕ್ಲೀನಿಂಗ್ ಟೈಮ್ದಾಗೂ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಇವಾಗ ಕೂಡ ತುಂಬಾ ಹೆಲ್ಪ್ ಮಾಡತ್ತಾರೆ. ನೋಡ್ಬೋದು ಇಲ್ಲಿ ಎಷ್ಟು ನೀಟಾಗೈತಿ. ಸೊ ಇದು ಮೇಲ್ಗಡೆ ಬರುವತ್ತಾಗೈತೆ, ಸೊ ಹಂಗಾಗಿ ಕೆಳಗಡೆ ಇಡ್ಬೇಕಂಥೇಳಿ ಕೆಳಗಡೆ ಇಟ್ರೆ ಇವಾಗ ಕರೆಕ್ಟ್ ಆಯ್ತು ನೋಡ್ರಿ. ಸೊ ಇನ್ನು ಮೇಲ್ಗಡೆ ಒಂದು ಹಾಕಿದ್ರೆ ಪರ್ಫೆಕ್ಟ್ ಆಗ್ತೈತಿ. ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಕಾಣತೈತಿ. ಈಗ ನಾವು ಇದ್ರ ಮೇಲೆ ಕಾಫಿ, ಟೀ, ಶುಗರ್ದು ಡಬ್ಬಿಗಳೆಲ್ಲ ಇಡಾಕತ್ತೀವಿ. ಇಟ್ಕೊಟ್ಲೆ ಈಗ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ. ಈ ಕಡೆದೆಲ್ಲ ಹಿಂಗೈತಿ. ಆಮೇಲೆ ನಾನು ಇದ್ರ ಬಾಜುಕನ್ನು ಕಟ್ಲರಿ ಹೊಡ್ರಿ ಇಡಾಕತ್ತೆ ನೋಡ್ರಿ. ಇದಂತೂ ನಂಗೆ ಭಾಳ ಲೈಕ್ ಆಗೈತಿ. ಇದು ಕೂಡ ನಾನು ಆನ್ಲೈನ್ದಾಗ ಆರ್ಡ್ರ್ ಮಾಡಿದ್ದೆ. ಎಲ್ಲ ನಾನು ಆನ್ಲೈನ್ದಾಗ ಶಾಪ್ ಮಾಡಿರೋದು, ಒಂದಷ್ಟು ಬಿಟ್ಟು. ಕಟ್ಲರಿ ಹೊಡ್ರಿ ಅಂತೂ ಭಾಳ ಅಂದರೆ ಭಾಳ ಚೆನ್ನಾಗೈತಿ. 4 ಪಾರ್ಟ್ಸ್ ಐತಿ. 4
4 ಕಾನೆಗಳು ಅಂತಾರೆ ನೋಡ್ರಿ, 4 ಕಾನೆ ಅದಾವ. ಸೊ ಒಂದೊಂದ್ರೊಳಗೂ ಒಂದೊಂದು ಥರ ಇಡತ್ತೇನ. ಒಂದ್ರೊಳಗೆ ಸ್ಪೂನ 2 ಸ್ಪೂನ್ ಇಡ್ತೇನೆ, ಅಂದ್ರೆ ಒಂದೊಂದು ಸಣ್ಣ ಸ್ಪೂನ ಒಂದ್ರೊಳಗೆ, ದೊಡ್ಡ ಸ್ಪೂನ್ ಒಂದ್ರೊಳಗೆ, ಆಮೇಲೆ ಚಾಕು ಇವೆಲ್ಲನೂ ಇಡಾಕತ್ತೇನೆ. ಸೊ ನೋಡೋಕೆ ಚೆನ್ನಾಗಿ ಕಾಣ್ತೈತಿ. ಈಗ ಇದೊಂಥರ ಡಿಫ್ರೆಂಟ್ ಆಗೈತೆ ಅಂಥೇಳಿ ನಾನು ಇದನ್ನು ಶಾಪ್ ಮಾಡಿರೋದು. ಬ್ಲೂ ಕಲರ್ ಒಳಗೈತಿ. ಹತ್ತೈತೆ 10ಕ್ಕೆ ಇಡ್ಲಿ 10:30 ಮಟ್ಟ ಇಡ್ತಾನೆ. ಜಾಸ್ತಿ ಹೊರಗೆ ಬಂದ್ರೆ ಸರಿ ಅನ್ಸಂಗಿಲ್ಲ. 10 ಇಡ್ತಾನೆ ಹಂಗಾರ 10 ಇಡ್ತಾನೆ. ಇಷ್ಟ ಆದ್ರೂ ಇಡ್ತೈತಿ ಹೌದ್ರಿ. ಓಕೆ 10 ಇಡ್ತಾನೆ. ಇಷ್ಟ ಒಟ್ಟು ಇದು ರೌಂಡ್ ಇಲ್ಲ ಹಾಂ. ಅಂದ್ರೆ ಜಾಸ್ತಿ ಹೊರಗೆ ಬಂತಂದ್ರೆ 10 ಐತೆ ಅದ 10-30 ಮಟ್ಟ ಇಡ್ತಾನೆ. ಇಷ್ಟು ಬರ್ತೈತಿ. ಇಲ್ಲಿ ಕಟ್ ಹೊಟ್ಟು ನೋಡು ನೋಡು ಕರೆಕ್ಟ್ ಸ್ಟ್ರೇಟನ. ಇದನ್ನು ನೋಡಿದ ತಕ್ಷಣ ಕೆಲವರಿಗೆ ಗೊತ್ತಾಗಿರ್ತೈತಿ, ಕೆಲವರಿಗೆ ಗೊತ್ತಾಗಿರಂಗಿಲ್ಲ ಏನು ಮಾಡತ್ತಾರೆ ಇದು ಗ್ರೀನ್ ಕಲರ್ದು ಏನಿದು ಅಂಥೇಳಿ. ಸೊ ಯಾರಿಗೆ ಗೊತ್ತೈತೆ ಅವ್ರನ್ನ ಬಿಟ್ಟು ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ. ಇದೇನಂದ್ರೆ ಗ್ರಾಸ್ ಮ್ಯಾಟ್ ನೋಡ್ರಿ. ಸೇಮ್ ಹುಲ್ಲು ಥರನ ಅನಿಸ್ತೈತಿ, ಬಟ್ ಹುಲ್ಲಿಂದಲ್ಲ, ಪ್ಲಾಸ್ಟಿಕ್ಕದ್ದು ಇರ್ತೈತಿ. ಸೊ ಆನ್ಲೈನ್ದಾಗ ಸಿಗ್ತಾವ, ತೊಗೊಳ್ಬೋದು. 4 ಪೀಸ್ ಬಂದಾವ ಇವು ನಮ್ದು, ಅಂದರೆ 4 ಮ್ಯಾಟ್ ಬಂದಾವ. ಸೊ ಇದ್ರೊಳಗೆ ಒಂದು ಮ್ಯಾಟನ್ನು ನಾನು ಯೂಸ್ ಮಾಡಿಕೊಂಡು ಇಲ್ಲಿ ಕಿಟಕಿ ಕಡೆ ಒಂದು ಸ್ವಲ್ಪ ಡೆಕೋರೇಷನ್ ಆಗಿ ಚೆನ್ನಾಗಿ ಕಾಣಲಿ ಅಂಥೇಳಿ ನಾವು ಇದು ಮಾಡಾಕತ್ತೀವಿ. ನಮ್ಮ ಹಸ್ಬೆಂಡ್ ಅವ್ರ ಹೆಲ್ಪ್ದಿಂದನೇ ಇದೆಲ್ಲ ಮಾಡ್ತಾ ಇರೋದು. ನಾನು ಒಬ್ಬಳು ಅಂದ್ರೆ ಮಾಡೋಕ್ಕಾಗೋದಿಲ್ಲ, ಕೆಲವೊಂದನ್ನು ಹೆಲ್ಪ್ ತೊಗೊಳ್ಳೇಬೇಕಾಗ್ತೈತಿ. ಸೊ ಏನಂದ್ರೆ ಇದನ್ನ ಸೈಜ್ ನೋಡಿಕೊಂಡು ಕಿಟಕಿ ಕಡೆ ಕರೆಕ್ಟಾಗಿ ಯಾವ ಥರ ಇದು ಮಾಡಬೇಕಲ್ಲ ಆ ಥರ ಕಟ್ ಮಾಡಿಕೊಂಡು ನಾವು ಯೂಸ್ ಮಾಡಾಕತ್ತೀವಿ. ಒಂದಷ್ಟು ಕಟ್ ಮಾಡಬೇಕಾದ್ರೆ ಕೆಳಗೆಲ್ಲ ಬೀಳ್ತೈತೆ ನೋಡ್ರಿ, ಯಾಕಂದರೆ ಪ್ಲಾಸ್ಟಿಕ್ ಇರ್ತೈತಲ್ಲ. ಸೊ ಹಂಗಾಗಿ ಇಲ್ಲಿ ನೋಡ್ಬೋದಾ 3 ಪೀಸ್ ಕಟ್ ಮಾಡ್ಕೊಂಡಿವಿ ನಾವು ಕಿಟಕಿ ಕಡೆ ಹಾಕಕ್ಕೆ. ಈಗ ಅಷ್ಟು ಕರೆಕ್ಟ್ ಕಾಣತಿಲ್ಲ. ಈಗ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ನಡು ಎಲ್ಲ ಇವು ಬಂದವಲ್ಲ ಗ್ರಿಲ್, ಏನಂತಾರೆ ಅದಕ್ಕೆ, ಕಬ್ಬಿಂದ ಬಂದಿರ್ತಾವೆ ನೋಡ್ರಿ, ಅದನ್ನು ನೋಡಿಕೊಂಡು ಕಟ್ ಮಾಡಬೇಕಾಗ್ತೈತಿ. ಕಟ್ ಮಾಡ್ಕೊಂಡು ಅದ್ರೊಳಗೆ ನಾವು ಪ್ರೆಸ್ ಮಾಡಿ ಸರಿಸಿದ್ರೆ ಪರ್ಫೆಕ್ಟಾಗಿ ಕೂಡ್ತಾವೆ ನೋಡ್ರಿ. ಸೊ ಇದನ್ನೆಲ್ಲ ತೋರಿಸ್ಲೇಬೇಕಂತೇನಿಲ್ಲ. ನಾನು ಯಾಕೆ ತೋರ್ಸತ್ತೇನಂದ್ರೆ ಆಲ್ಮೋಸ್ಟ್ ನಾನು ನೋಡಿರುವಂಥ ವಿಡಿಯೋ ಒಳಗೆ ಇಷ್ಟೆಲ್ಲ ಕ್ಲಿಯರಾಗಿ ತೋರಿಸಿರಂಗಿಲ್ಲ. ಇದೆಲ್ಲ ಸೆಟ್ ಮಾಡೋದು ಎಲ್ಲ ಮುಗಿದ ಮೇಲೇ ತೋರಿಸಿರ್ತಾರೆ, ಮೇಲಿಂದಷ್ಟೇ ತೋರಿಸ್ಬಿಟ್ಟು. ನಾನು ಯಾಕೆ ಇಷ್ಟು ಕ್ಲಿಯರಾಗಿ ತೋರ್ಸತ್ತೀನಿ ಹಾಕೋದು ಅಂದ್ರೆ ಒಂದಷ್ಟು ಮಂದಿಗೆ ಯಾವ ಥರ ಈ ಮ್ಯಾಟನ್ನು ಯಾವ ಥರ ನಾವು ಇದು ಮಾಡ್ಬೇಕನ್ನೋ ಐಡಿಯಾ ಇರೋಂಗಿಲ್ಲ. ಸೊ ಅಂಥವ್ರಿಗೆ ಯೂಸ್ ಆಗ್ಬೇಕಂತ ಹೇಳಿ ನಾನು ಪೂರ್ತಿಯಾಗಿ ಕ್ಲಿಯರಾಗಿ ತೋರ್ಸಾಕತ್ತೇನೆ. ಯಾವ ಥರ ಕಟ್ ಮಾಡಬೇಕಾ, ಯಾವ ಥರ ಮೆಜರ್ಮೆಂಟ್ ತೊಗೊಳ್ಬೇಕಾ, ಯಾವ ಥರ ನಾವಲ್ಲಿ ಫಿಕ್ಸ್ ಮಾಡಬೇಕಾ ಅನ್ನೋದನ್ನು ಡೀಟೇಲಾಗಿ ತೋರ್ಸತ್ತೇನೆ. ಸೊ ಯಾರಿಗಾದರೂ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ. ನೋಡಿರಿ ಒಂದಷ್ಟು ಕಟ್ ಮಾಡಿಕೊಳ್ಳಿ ಬಿದ್ದೈತಿ. ಇನ್ನೊಂದು ಸ್ವಲ್ಪ ಏನು ಉಳಿದೈತಲ್ಲ ಅದನ್ನೂ ಕೂಡ ನಾನು ವೇಸ್ಟ್ ಮಾಡೋಂಗಿಲ್ಲ, ಅದನ್ನೂ ಎಲ್ಲಾದರೂ ನಾನು ಇಟ್ಟು ಯೂಸ್ ಮಾಡ್ಕೊಳ್ತೇನೆ. ನೋಡ್ಬೋದು ಈಗ ಈ ಥರ ಕಾಣತೈತಿ. ಇನ್ನೊಂದು ಕೆಲಸ ಐತಿ ಇಲ್ಲಿ, ಏನಪ್ಪ ಅಂತಂದ್ರೆ ಅದನ್ನೂ ಕೂಡ ಹೇಳ್ತೇನೆ. ಈಗ ನಮ್ಮ ಹಸ್ಬೆಂಡ್ ಅವರು ಅದೆಲ್ಲ ಫಿಕ್ಸ್ ಆದಮೇಲೆ ಕ್ಲೀನಾಗೆ ಎಲ್ಲ ಒರೆಸ್ಕೊಳತ್ತಾರೆ ನೋಡ್ರಿ. ಯಾಕಂದ್ರೆ ಇಲ್ಲಿ ನಾವು ಲೈಟಿಂಗ್ ಫಿಕ್ಸ್ ಮಾಡೋದೈತೆ ನೋಡ್ರಿ. ಲೈಟಿಂಗ್ ಅಂದ್ರೆ ನಿಮ್ಗೆ ನಾನು ಆಲ್ರೆಡಿ ತೋರಿಸಿದ್ದೇನೆ, ಎಲ್ಲಿ ಅದನ್ನು ಶಾಪ್ ಮಾಡ್ಕೊಂಡು ಬಂದೇವಿ ಅನ್ನೋದನ್ನು ಕೂಡ ನಾನು ವ್ಲಾಗ್ ಒಳಗೆ, ಹಿಂದಿನ ವ್ಲಾಗ್ ಒಳಗೆ ತೋರಿಸಿದ್ದೇನೆ. ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡ್ಬೋದು ನೀವು. ಈಗ ನಾವು ಇಲ್ಲಿ ಸ್ಟ್ರಿಪ್ ಲೈಟ್ ಹಚ್ಬೇಕು ನೋಡ್ರಿ, ವಿಂಡೋ ಹತ್ರ ಮತ್ತು ಈ ಕಡೆ ಸೈಡ್ ಎಲ್ಲನೂ ಹಚ್ಬೇಕಂತ ಹೇಳಿ ಎಲ್ಲ ನಾನು ರೆಡಿ ಮಾಡ್ಕೊಂಡ್ವಿ. ಅದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ವಿಡಿಯೋ ಮಾಡ್ಕೊಂಡು ಅದೆಲ್ಲ ಅಂಟಿಸ್ಬೇಕಂದ್ರೆ ಆಗಂಗಿಲ್ಲ. ಸೊ ಹಂಗಾಗಿ ಅದನ್ನ ಬದಿಗೆ ಇಟ್ಬಿಟ್ಟು ನಾನು ನಮ್ಮ ಹಸ್ಬೆಂಡವರೆಲ್ಲ ರೆಡಿ ಮಾಡ್ಕೊಂಡ್ವಿ. ಹಾಯ್ ಫ್ರೆಂಡ್ಸ್, ಫೈನಲಿ ನಮ್ಮ ಕಿಚನ್ ಆರ್ಗನೈಜೇಷನ್ ಅಂದ್ರೆ ಕಿಚನ್ ಮೇಕೋವರ್ ಕಂಪ್ಲೀಟಾಗಿ ಫಿನಿಶಿಂಗ್ ಮುಗ್ದೈತಿ. ಸೊ ನಾನು ನಮ್ಮ ಹಸ್ಬೆಂಡ್ ಅವರು ಇಬ್ಬರು ಸೇರಿ ಮಾಡಿರುವಂಥ ವರ್ಕ್ ಇದು. ಸೊ ಎಷ್ಟಂದರೆ 2-3 ದಿನ ಕೂಡಿ ಮಾಡಿದ್ದೀವಿ. ಒಂದಿನ ಫುಲ್ ಕ್ಲೀನಿಂಗ್ ಮಾಡಿಕೊಂಡು ಒಂದು ಅರ್ಧ ಮೇಕೋವರ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಡೇ ಸ್ವಲ್ಪ ಮೇಕೋವರ್ ಮಾಡ್ಕೊಂಡ್ವಿ. ಆಮೇಲೆ ಇವತ್ತು ಫೈನಲಾಗಿ ಎಲ್ಲ ಮುಗಿಸಿದ್ದೀವಿ. ಸೊ ಖುಷಿ ಆಗತೈತಿ. ನಮ್ಮ ಹಸ್ಬೆಂಡ್ ಅವರು ಫುಲ್ ಸಪೋರ್ಟ್ ಮಾಡಿ ನನಗೆ ಕಿಚನ್ ಮೇಕೋವರ್ ಮಾಡೋಕ್ಕೆ ಹೆಲ್ಪ್ ಮಾಡಿದರು. ಕೆಲವೊಂದಷ್ಟು ನಮ್ಗೆ ಮಾಡೋಕ್ಕೆ ಬರೋಂಗಿಲ್ಲ ನೋಡ್ರಿ, ಅಂದ್ರೆ ಯಾರ್ದಾದ್ರೂ ಹೆಲ್ಪ್, ಗಂಡಸ್ರ ಹೆಲ್ಪ್ ಅಂದ್ರೆ ತೊಗೊಳ್ಳೇಬೇಕಾಗ್ತೈತಿ. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಅವ್ರ ಹೆಲ್ಪ್ ತೊಗೊಂಡಿದ್ದೆ, ಎಲ್ಲ ಫಿನಿಶ್ ಆಗೈತಿ. ಸೊ
ಇವರು ಇನ್ನೊಂದೇನಂದ್ರೆ ಖುಷಿಯಿಂದ ಇಷ್ಟಪಟ್ಟು ಅದನ್ನು ಮೇಕವರ್ ಮಾಡೋಕ್ಕೆ ಖುಷಿಯಿಂದ ಎಲ್ಲ ಹೆಲ್ಪ್ ಮಾಡಿದರು. ಸೊ ಏನಾದರೂ ಮಾತಾಡ್ತೀರಿ? ಏನಿಲ್ಲ, ಕಷ್ಟ ಭಾಳ ಆಯ್ತು ಮಾಡ್ಬೇಕಂದ್ರೆ. ನಾವು ಒಂದಿಂದಾಗೇನೋ ಆಗ್ತೈತೆ ಅನ್ಕೊಂಡೇನೆ, ಆಗಲಿಲ್ಲ. ಏನೋ ಒಂದೇ ದಿನ ಚಾಲೂ ಮಾಡಿ 3 ದಿನಕ್ಕೆ ಮುಗೀತು. ನಾತು ಒಂದಿನ ಮಾತ್ರ ಹೆಲ್ಪ್ ಮಾಡಿದ್ನು. ಒಂದಿನ ಅಂದ್ರೆ ಕ್ಲೀನಿಂಗ್ ಮಾಡೋ ದಿನಾನು ಹೆಲ್ಪ್ ಮಾಡಿದ್ದಾರೆ. ನೆಕ್ಸ್ಟ್ ಮೇಕವರ್ ಮಾಡೋದು ದಿನಾನು ನೋಡಿರ್ಬೇಕು ನೀವು. ಎಲ್ಲ ಸ್ಟಿಕ್ ಮಾಡೋದು ಇದೆಲ್ಲ ಹೆಲ್ಪ್ ಮಾಡಿದ್ದಾರೆ. ಸೊ ಒಬ್ಬರಿಂದ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಹೆಲ್ಪ್ ಅಂದ್ರೆ ಏನಿಲ್ಲ, ಮೊದಲೆಲ್ಲ ಐಟಮ್ ಕಲೆಕ್ಟ್ ಮಾಡಿ ಸುಮಾರು ಇಲ್ಲಿ ಬಂದಾಗಿಂದ 4 ತಿಂಗಳಿಂದ 4-5 ತಿಂಗಳು ಎಲ್ಲಾನು ಪ್ರತಿ ವೀಕ್ಲಿ ಆಫರ್ ಯಾವಾಗ ಇರ್ತಾವ ನೋಡಿ ಎಲ್ಲ ಐಟಮ್ಗಳೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಅಂತ ಹೊತ್ತು. ಸಣ್ಣ ಪುಟ್ಟ ಮಾರ್ಕೆಟ್ನಾಗ ತಂದು ಮೇಜರ್ ಏನು ತಂದಿಲ್ಲ, ಜಾಸ್ತಿ ಎಫರ್ಟ್ ನಿಂದ ಐತಿ. ಒಂದಿನ ಮಾತ್ರ ನಾನು ಟೈಮ್ ಕೊಟ್ಟು ಹೆಲ್ಪ್ ಮಾಡಿದ್ದೇನೆ ಅಷ್ಟೇ. ಆದರೂ ನಿಮ್ಮ ಹೆಲ್ಪ್ ಅಂತೂ ನಂಗೆ ಸಿಕ್ಕೈತಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಬರ್ರಿ ಫಿನಿಶಿಂಗ್ ಯಾವ ಥರ ಆಗಿತ್ತು ಅಂತ ಹೇಳಿ ತೋರಿಸ್ತೇನಂತ. ಇಷ್ಟ ಆಯ್ತಂದ್ರೆ ಮರೀದೇನೆ ನಮ್ಮ ವಿಡಿಯೋಗೆ ಒಂದು ಒಳ್ಳೆ ಸಪೋರ್ಟ್ ಕೊಡ್ರಿ. ಸಪೋರ್ಟ್ ಅಂದ್ರೆ ವಿಡಿಯೋ ಫುಲ್ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಬರ್ರಿ ತೋರಿಸ್ತೇನಂತ ಯಾವ ಥರ ಮೇಕವರ್ ಮಾಡಿದ್ದೀವಿ ಅಂಥೇಳಿ. ಇವಾಗ ನೋಡ್ರಿ ಕಿಚನ್ ಈ ಥರ ಕಾಣತೈತಿ. ಇನ್ನೊಂದೇನಂದ್ರೆ ಸ್ಟ್ರಿಪ್ ಲೈಟ್ ಜೊತೆಗೆ ನಾವು ಮನಿ ಪ್ಲ್ಯಾಂಟ್ ಕೂಡ ಅಂಟಿಸಿದ್ದೇವೆ ನೋಡ್ರಿ. ಸೊ ಅದನ್ನು ಕೂಡ ನಿಮ್ಗೆ ಶೇರ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ವ್ಲಾಗ್ ಮಾಡಬೇಕಾದ್ರೆ ಇದು ಇಬ್ಬರು ಹೆಲ್ಪ್ದಿಂದ ಮಾಡಬೇಕಾಗ್ತೈತಿ. ಸೊ ಹಾಗಾಗಿ ಇನ್ನೊಬ್ಬರು ವಿಡಿಯೋ ಮಾಡಬೇಕಾಗ್ತೈತಿ. ಬಟ್ ನಮ್ಮ ಚಿನ್ನು ಅದು ವಿಡಿಯೋ ಮಾಡಂದ್ರೆ ಮುಂಚೆ ಥರ ವಿಡಿಯೋನ ಮಾಡೋಂಗಿಲ್ಲ. ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಬೇಗ ಅಂಟಿಸ್ಬಿಟ್ಟಿದ್ವಿ ನಾವು. ಆಮೇಲೆ ಇನ್ನೊಂದು ಸ್ವಲ್ಪ ಗ್ರಾಸ್ ಮ್ಯಾಟ್ ಏನು ಉಳ್ದಿತ್ತಲ್ಲ ಅದನ್ನ ಕೆಳಗಡೆ ಇಟ್ಬಿಟ್ಟಿದ್ದೇನೆ. ಆಮೇಲೆ ಒಂದಷ್ಟು ಏನದು ಫಾಟ್ಗಳೆಲ್ಲ ಆರ್ಟಿಫಿಷಿಯಲ್ ಫಾಟ್ಗಳೆಲ್ಲ ಈ ಕಡೆ ಈ ಥರ ಚೆನ್ನಾಗಿ ಕಾಣ್ತಾವಂಥೇಳಿ ಡಬ್ಬಿ ಮ್ಯಾಗ ಅದು ಇಟ್ಟಿದ್ದೇನೆ. ಮತ್ತು ಗ್ರಾಸ್ ಮ್ಯಾಟ್ ಏನು ಕಟ್ ಮಾಡಿ ನಾವು ಕಿಟಕಿ ಕಡೆ ಹಾಕಿದ್ದೇವಲ್ಲ ಅಲ್ಲಿ 2 ನಾನು ಏನದು ಫಾಟ್ ಇಟ್ಟಿದ್ದೇನೆ ಆರ್ಟಿಫಿಷಿಯಲ್ದು ಪ್ಲ್ಯಾಂಟದ್ದು. ಆಮೇಲೆ ಒಂದಷ್ಟು ಟಾಯ್ಸ್ ಇಟ್ಟಿದ್ದೇನೆ. ಈಗ ನಾನು ಏನಂದ್ರೆ ಸ್ಟ್ರಿಪ್ ಲೈಟ್ ಹಚ್ಚಿದನ ಯಾವ ಥರ ಕಾಣ್ತೈತೆ ಅನ್ನೋದನ್ನು ತೋರ್ಸಾಕತ್ತೇನೆ. ಸೊ ಇದು ನಾನು. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಮರೀದೇನೆ ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ, ಮತ್ತೊಬ್ಬರಿಗೂ ಕೂಡ ಯೂಸ್ ಆಗಲಿ, ಅವರು ಕೂಡ ನಮ್ಮ ಥರ ಬ್ಯೂಟಿಫುಲ್ಲಾಗಿ ಕಿಚನ್ನ ಮೇಕವರ್ ಮಾಡಲಿ. ಸೊ ಇವಾಗ ಲೈಟ್ ಹಚ್ಚಿದ ಕೂಡಲೇ ಈ ಥರ ಕಾಣಕತ್ತೈತಿ. ಎಷ್ಟು ಚೆನ್ನಾಗಿ ಕಾಣತೈತಿ ಬ್ಯೂಟಿಫುಲ್ಲಾಗಿ ಅಂದ್ರೆ ಯಾರಾದರೂ ಕಿಚನ್ಗೆ ಬಂದ್ರೆ ಹೊರಗಡೆ ಬರೋಕ್ಕೆ ಮನಸ್ಸಾಗಂಗಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಕಿಚನ್ ಮೇಕೋವರ್ ವಿಡಿಯೋ ಯಾವ ಥರ ಐತೆ ಅಂಥೇಳಿ. ಐ ಹೋಪ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ. ಖಂಡಿತ ಇಷ್ಟ ಆಗಿರ್ತೈತಿ ಮತ್ತು ಯೂಸ್ಫುಲ್ ಕೂಡ ಆಗಿರ್ತೈತಿ. ಸೊ ಯಾರಿಗೆಲ್ಲ ಇಷ್ಟ ಆಗೈತಿ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಆದಷ್ಟು ತುಂಬ ಜನರಿಗೆ ಶೇರ್ ಮಾಡಿರಿ, ಹೆಲ್ಪ್ ಆಗ್ತೈತಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ನೋಡಿರಿ. ಮತ್ತು ಹೊಸ ವಿಡಿಯೋಗೋಸ್ಕರ ವೇಟ್ ಮಾಡ್ತಾಯಿರಿ. ಏನಾದರೂ ಇದ್ರೆ ಕಮೆಂಟ್ ಮಾಡಿರಿ. ಲವ್ ಯು ಆಲ್. ಬಾಯ್.